ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀನಾರಾಯಣ್. ನಿನ್ನೆ ರಾತ್ರಿ ಜೇಮ್ಸ್ ಪೋಲ್ ಅವರು ಒಂದು ಸ್ಪೀಚ್ ಕೊಡ್ತಾರೆ. ಅದರಿಂದ ರೇಟ್ ಕಟ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಅದರಿಂದ ಡೌಜಾನ್ ಮಾರ್ಕೆಟ್ 1000 ಪಾಯಿಂಟ್ವರೆಗೂ ರ್ಯಾಲಿ ತೋರಿಸುತ್ತೆ. ಇನ್ನು ಓವರ್ ಆಲ್ ಆಗಿ ಡೌಜಾನ್ಸ್ 1.5% ಅಪ್ ಆಗಿ ಕ್ಲೋಸ್ ಆಗುತ್ತೆ. ಆಲ್ ಟೈಮ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಏಷ್ಯನ್ ಮಾರ್ಕೆಟ್ ನೋಡೋದಾದ್ರೆ ಹಾಂಗ್ಕಾಂಗ್ ಮಾರ್ಕೆಟ್ 3% ಅಪ್ ಆಗಿ ಆಲ್ ಟೈಮ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಜಪಾನ್ ಮಾರ್ಕೆಟ್ ಮಾತ್ರ 1.9% ಡೌನ್ ಆಗಿದೆ. ಕಾರಣ ಅದಕ್ಕೆ ಎಕ್ಸ್ಪೋರ್ಟ್ 2.6% ಎಕ್ಸ್ಪೋರ್ಟ್ ಡೌನ್ ಆಗಿರೋದ್ರಿಂದ. ಇನ್ನು ನಮ್ಮ ನಿಫ್ಟಿ ನೋಡೋದಾದ್ರೆ 1.1% ಓವರ್ ಆಲ್ ಆಗಿ ಅಪ್ ಆಗಿದೆ. 24,870 ಕ್ಲೋಸ್ ಆಗಿದೆ. ಇನ್ನು FIIs 1,560 ಕ್ರೋರ್ಸ್ ಸೆಲ್ ಮಾಡಿದ್ರೆ, DIIs 10,387 ಕ್ರೋರ್ಸ್ನ ಬೈ ಮಾಡಿದ್ದಾರೆ. ಇನ್ನು ಗೋಲ್ಡ್ ನೋಡೋದಾದ್ರೆ 1% ರ್ಯಾಲಿ ಆಗಿದೆ. $3,372 ಪರ್ ಅನ್ಸಲ್ಲಿ ಕ್ಲೋಸ್ ಆಗಿದೆ. ಇನ್ನು ಕ್ರೂಡ್ ಆಯಿಲ್ ನೋಡೋದಾದ್ರೆ $62 to $64 ಪರ್ ಬ್ಯಾರಲ್ ಆಗಿ ಟ್ರೇಡ್ ಆಗ್ತಾ ಇದೆ ರೇಂಜ್ ಬೌಂಡ್ ಅಲ್ಲಿ. ಇನ್ನು ರುಪಿ ಎಗೇನ್ಸ್ಟ್ ಡಾಲರ್ ನೋಡೋದಾದ್ರೆ 87.5 ಅಲ್ಲಿ ರೇಂಜ್ ಬೌಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಓವರ್ ಆಲ್ ಆಗಿ ನಿಫ್ಟಿ ಸಪೋರ್ಟ್ ಬಂದ್ಬಿಟ್ಟು 24,650 ಆಗಿದೆ. ಮತ್ತೆ ಸೆಕೆಂಡ್ ಸಪೋರ್ಟ್ ಬಂದ್ಬಿಟ್ಟು 24,350 ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,250 ಆಗಿರುತ್ತೆ. GST ಕಡಿಮೆ ಮಾಡಿರೋದ್ರಿಂದ ಆಟೋ ಸೆಕ್ಟರ್ ಮತ್ತು ಕನ್ಸಂಪ್ಷನ್ಗೆ ಒಳ್ಳೆ ಬೂಸ್ಟಿಂಗ್ ಕೊಟ್ಟಿದೆ. ಮತ್ತೆ ಇನ್ನು ಈ ಡೌಜಾನ್ಸ್ ರ್ಯಾಲಿ ಕೊಟ್ಟಿರೋದ್ರಿಂದ ನಮ್ಮ ಮಾರ್ಕೆಟ್ ಮಂಡೇ ಪಾಸಿಟಿವ್ ಆಗಿ ಓಪನ್ ಆಗಿ ಟ್ರೇಡ್ ಆಗೋ ಸಾಧ್ಯತೆ ಇರುತ್ತೆ. ಟ್ರೆಂಡಿಂಗ್ ಆಗೋ ಸಾಧ್ಯತೆನೂ ಇರುತ್ತೆ. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ನೀವೆಲ್ಲ ರೆಸ್ಟ್ ತಗೊಂಡು ಮಂಡೇ ಫ್ರೆಶ್ ಮೂಡಲ್ಲಿ ಬಂದು ಫ್ರೆಶ್ ಆಗಿ ಟ್ರೇಡ್ ಮಾಡಿ, ಪ್ರಾಫಿಟಬಲ್ ಟ್ರೇಡ್ ಮಾಡಿ. ಆಲ್ ದ ಬೆಸ್ಟ್.